ಅದೇನು ಗೊತ್ತಾ, ತೇಜಸ್ವಿ ಅವರು ಬೆಂಗಳೂರು ಕಡೆ ಬಂದದ್ದೇ ಕಮ್ಮಿ, ಇವಾಗ ಬಂದಿದ್ದಾರೆ. ಲಾಲ್ ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿದ್ದಾರೆ, ಹೋಗಿ ನೋಡ್ಕೊಂಡು ಬನ್ನಿ, ಮಿಸ್ ಮಾಡಬೇಡಿ. ಕಾರ್ವಾಲೋ ಕಾದಂಬರಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಕಾರ್ವಾಲೋ ಕಾದಂಬರಿಯ ಒಂದು ಸನ್ನಿವೇಶವನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿದೆ ಕಣ್ರಿ. ಹೋಗಿ ನೋಡಿ, ನಿಮಗೆ ಖುಷಿ ಆಗ್ಬಿಡತ್ತೆ. ಮತ್ತೆ ಮಂತ್ರಮಾಂಗಲ್ಯದ ಒಂದು ಪರಿಕಲ್ಪನೆ ಇದೆ. ತೇಜಸ್ವಿಯವರ ಜೀವನ ಶೈಲಿ, ಅವರು ನಡೆದು ಬಂದ ದಾರಿ, ಅವರ ಆಲೋಚನೆ, ವಿಚಾರ, ಪುಸ್ತಕ, ಅವರಿಗೆ ಸ್ಫೂರ್ತಿ ನೀಡಿದಂತಹ ವ್ಯಕ್ತಿಗಳು, ಹೀಗೆ ಹಲವಾರು ತೇಜಸ್ವಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನ ನಮ್ಮ ಮುಂದೆ ಎಷ್ಟು ಅಚ್ಚುಕಟ್ಟಾಗಿ ತಂದಿಟ್ಟಿದ್ದಾರೆ ಅಂದರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ದಿಲ್ ಖುಷ್ ಆಗಿಬಿಟ್ಟೆ. ಮತ್ತೆ ಆಚೆ ಕಡೆ ಬಂದರೆ ನಿಮಗೆ ಆನಿಮೇಟೆಡ್ ವಿಡಿಯೋಸ್ ಒಂದು ಓಡ್ತಾ ಇರುತ್ತೆ. ನಮ್ಮ ನೇಚರ್ ಬೈಟ್ಸ್ ಅಂತ ಹೇಳಿ ಅವರು, ನಾಗು ಆ್ಯಂಡ್ ನಾಗರಾಜ್ ಸರ್, ನಿಮಗೆ ಎಕ್ಸ್ಟ್ರಾ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಈ ಆ್ಯನಿಮೇಟೆಡ್ ವಿಡಿಯೋಸ್ ಪ್ರತಿಯೊಬ್ಬರ ಮನೆ ತಲುಪಬೇಕು. ಹಾಗೆ ಯಾವುದಾದ್ರೂ ಒಂದು ದೊಡ್ಡದಾಗಿ ಏನಾದರೂ ಒಂದು ಮಾಡಿ, ನನಗೆ ಬಹಳ ಖುಷಿ ಆಯಿತು ನಿಮ್ಮ ವಿಡಿಯೋಸ್ ನೋಡಿ. ಕನ್ನಡಿಗರಿಗೆ ಈ ಫಲಪುಷ್ಪ ಪ್ರದರ್ಶನ ಇದೆಯಲ್ಲ, ಈ ಸಲದ್ದು ಬಹಳ ವಿಶೇಷ ಕಣ್ರಿ, ಬಹಳ ವಿಶೇಷ. ಸೊ ಈ ವರ್ಷದ ಪ್ರದರ್ಶನ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟಂತಹ ರೂವಾರಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ಇದೇ ರೀತಿಯಾಗಿ ಇನ್ನೂ ಕನ್ನಡದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ನೀವು ಮಾಡಿ ನಮಗೆ ಹಾಗೂ ನಮ್ಮ ಜನತೆಗೆ ಇನ್ನೂ ಸ್ಫೂರ್ತಿಯನ್ನು ನೀಡೋ ಹಾಗೆ ಆಗಲಿ ಅಂತ ಹೇಳ್ತಾ, ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ, ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ, ತೇಜಸ್ವಿ ಯಾರು, ಏನು, ಎತ್ತ, ನಮ್ಮ ಕನ್ನಡ ಸಾಹಿತ್ಯ ಹೇಗಿದೆ, ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳ್ಕೊಳ್ಳಿ ಅಂತ ಹೇಳ್ತಾ, ನನ್ನ ತೇಜಸ್ವಿ, ನನ್ನ ಸ್ಫೂರ್ತಿ.